ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಅಮ್ಮನನ್ನು ಸ್ತುತಿಸೋ ರಾತ್ರಿ. ಅಮ್ಮ ಕೆಟ್ಟವರಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡು ಅಂತ ಹೇಳಿಬಿಟ್ಟು ಕೇಳೋದು. ಈ ಕೆಟ್ಟವರು ಎಲ್ಲಿರ್ತಾರೆ? ಕೆಟ್ಟವರು ನಮ್ಮ ಮನಸ್ಸಿನಲ್ಲಿ, ನಮ್ಮ ಗುಣಗಳಲ್ಲೇ ಇರ್ತಾರೆ ಅಲ್ವಾ? ನಾವು ಯಾರನ್ನಾದರೂ ಹೋಗಲೋ ಬರಲೋ ಅಂದರೆ, ಅಥವಾ ಹೋಗೆ ಬಾರೆ ಅಂದರೆ ಅದು ಕೆಟ್ಟದ್ದು. ಹೋಗಪ್ಪ ಬಾರಪ್ಪ, ಈಗ ಬಾರಮ್ಮ ಹೋಗಮ್ಮ ಅಂದರೆ ಅದು ಒಳ್ಳೆಯದು. ಇಷ್ಟೇ ಅಲ್ವಾ ಲೈಫಿನ ಒಂದು ಸಿಂಪಲ್ ಆದ ನೀತಿ. ಅದೇ ರೀತಿ ಅಮ್ಮನೂ ಅಷ್ಟೇ. ನೀವು ಈಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಿಮಗೆ ಸಿಗುತ್ತೆ. ನೀವು ಯಾರನ್ನಾದರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ನಿಮಗೆ ಪ್ರೀತಿನೇ ಕೊಡ್ತಾರೆ. ಅಹಂಕಾರದಿಂದನೋ ಅಥವಾ ಬೇರೆ ಯಾವುದೋ ಒಂದು ಕೆಟ್ಟ ಇದರಿಂದ ನೀವು ಮಾತಾಡ್ಸಿದ್ರೆ ಅದೇ ರೀತಿಯಾದ ನಿಮಗೆ ಪ್ರತಿಕ್ರಿಯೆ ಬರುತ್ತೆ. ಹಾಗೆ ಅಮ್ಮನೂ ಕೂಡ ನಾವು ಒಳ್ಳೆಯದನ್ನು ಮಾಡಿದ್ರೆ ನಮಗೆ ಒಳ್ಳೆಯದನ್ನೇ ಕೊಡ್ತಾಳೆ, ಕೆಟ್ಟದನ್ನು ಮಾಡಿದ್ರೆ ಅದು ಆ ದೇವಿನೇ ನೋಡ್ಕೊಳ್ತಾಳೆ ಅಂತ. ಈ ರಾಕ್ಷಸರನ್ನೆಲ್ಲ ನಾವು ಏನು ನೋಡ್ತೀವಿ, ಮಹಿಷಾಸುರ ಆಗಲಿ, ಧೂಮ್ರಾಲೋಚನ ಆಗಲಿ, ಶಂಭು ನಿಶಂಭು ಆಗಲಿ, ಇವರನ್ನೆಲ್ಲ ಏನು ನೋಡ್ತೀವೋ ಇವರೆಲ್ಲರೂ ಕೂಡ ನಮ್ಮ ಒಳಗೇನೆ ಇರ್ತಾರೆ. ಈವನ್ನ ರಾವಣನ 10 ತಲೆಗಳನ್ನು ಹೇಳ್ತಾರೆ. ರಾವಣ ಅನ್ನೋದು ಒಬ್ಬ, ಅವನಿಗೆ 10 ತಲೆಗಳು. 10 ತಲೆ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೆ. ಆ 10 ನಮ್ಮ ಗುಣಗಳನ್ನು ಕೂಡ ರೆಫರ್ ಮಾಡುತ್ತೆ. ಕಾಮ, ಕ್ರೋಧ, ಹಿಂಸೆ ಮಾಡೋದು, ಅಥವಾ ಪ್ರಾಣಿ ಹಿಂಸೆಗಳಾಗಲಿ, ಅಥವಾ ಯಾವುದೇ ವಿಧವಾದ ಹಿಂಸೆಗಳನ್ನಾಗಲಿ ಮಾಡೋದು, ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಮಾತಾಡೋದು, ಇವೆಲ್ಲವೂ ಕೂಡ ಇದೇ ರೀತಿ ರಾವಣನ 10 ತಲೆಗಳನ್ನು ನಾವು ನಮ್ಮ ಗುಣಗಳಿಗೆ ಹೋಲಿಸ್ಕೊಂಬಿಟ್ರೆ, ಅದೇ ರಾವಣ ಎಷ್ಟೆಲ್ಲ ಜ್ಞಾನಿ ಆದರೂ ಅವನಿಗೆ ಇದ್ದಿದ್ದು ಅದೇ ರೀತಿಯಾದ ಒಂದು ಅಜ್ಞಾನ. ಆ ಅಜ್ಞಾನದ ಸಂಕೇತನೇ ಅವನಿಗೆ 10 ತಲೆಗಳಾಗಿ ನಾವಿಲ್ಲಿ ನೋಡ್ಬೋದು. ತಾಯಿ ಹೇಳ್ತಾಳೆ, ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಿಮ್ಮೊಳಗೆ ನಾನಿದ್ದೀನಿ ಅಂತ. ಅಂದರೆ ನನ್ನ ಆ ತಾಯಿಯಿಂದನೇ ನಾವು ಎಲ್ಲರೂ ಬಂದಿರೋರು. ಒಂದು ಪ್ರಪಂಚದಲ್ಲಿ ಒಂದು ಏನು ಇದೆಯಲ್ಲ, ಇಡೀ ಪ್ರಪಂಚ ಸೃಷ್ಟಿಯಾಗಿರೋದೇ ಆ ಅಮ್ಮನಿಂದ ಅಲ್ವಾ? ನೀವು ಏನೇ ಅನ್ನಿ, ನೀವು ದೇವರನ್ನ ಹೆಂಗೆ ಬೇಕಾದರೂ ತಿಳ್ಕೊಳ್ಳಿ, ಪ್ರಕೃತಿಯಲ್ಲಿ ದೇವರನ್ನ ಕಾಣಲಿ ಅಥವಾ ಎಲ್ಲೇ ನೀವು ದೇವರನ್ನ ಕಾಣಲಿ, ನಾನು ಬರೀ ಒಂದು ಯಾವುದೋ ಊರ್ತವಾದ ವಿಗ್ರಹದಿಂದಾಗಲಿ ಇನ್ನೊಂದರಿಂದ ನಾನು ದೇವರನ್ನು ಕಾಣಲ್ಲ. ಮರದಿಂದ, ಪಕ್ಷಿಗಳಲ್ಲಿ ನಾನು ಒಬ್ರಿಗೆ ಒಳ್ಳೇದು ಮಾಡಿ ನಾನು ದೇವರನ್ನು ಕಾಣ್ತೀನಿ. ನೀವು ಎಲ್ಲೇ ದೇವರನ್ನ ಕಂಡ್ರು ಅಥವಾ ನೀವು ಅದನ್ನು ದೇವರು ಅನ್ನೋದಲ್ಲೇ ಒಂದು ಶಕ್ತಿ ಅಂತ ಅಂದರೂ ಕೂಡ, ಆ ಶಕ್ತಿ ಕೂಡ ಇರೋದು ಅದೇ ಅಮ್ಮನಿಂದನೇ ಬಂದಿರುತ್ತೆ ಆ ಶಕ್ತಿ. ಹಾಗೆ ತಾಯಿ ಹೇಳ್ತಾಳೆ, ನಿನ್ನೊಳಗಿರೋಳು ನಾನೇ, ಹೊರಗಡೆ ಇರೋಳು ನಾನೇ. ನನ್ನನ್ನು ಎಲ್ಲ ಕಡೆ ಹುಡುಕ್ತೀಯ, ಆದರೆ ನಿನ್ನೊಳಗೆ ನನ್ನನ್ನು ನೀನು ಹುಡ್ಕೋದೇ ಇಲ್ಲ ಅಲ್ವಾ? ಅದೇ ರೀತಿ ಇದನ್ನು ಸೇಮ್ ಕ್ವಶನ್ನು ನಮಗೆ ಗಾಂಧಾರಿ ಕೃಷ್ಣನನ್ನು ಮಹಾಭಾರತ ಯುದ್ಧ ಎಲ್ಲ ಮುಗಿದಾದ್ಮೇಲೆ ಕೃಷ್ಣನನ್ನು ಕೇಳ್ತಾಳೆ, ನೀನು ಇಷ್ಟೊಂದು ಜನನ್ನೆಲ್ಲ ಕೊಂದುಬಿಟ್ಟಿಯಲ್ಲ, ಏನು ಸಿಕ್ತು ನಿನಗೆ? ಇವರೆಲ್ಲರೂ ಏನು ಪಾಪ ಮಾಡಿದರು? ಇಷ್ಟು ಜನ ಸ್ನೇಹಿತರು, ನೀನು ಅವ್ರನ್ನೆಲ್ಲರನ್ನೂ ಯಾಕೆ ಆ ಥರ ಮಾಡಿದೆ? ನೀನು ಈ ಮನಸ್ಸು ಮಾಡಿದರೆ ಈ ಯುದ್ಧನ ನಿಲ್ಲಿಸ್ಬೋದಾಗಿತ್ತಲ್ಲ ಅಂತ. ಆಗ ಕೃಷ್ಣ ಹೇಳ್ತಾಳೆ, ನೀನು ನನ್ನ ಕೊಂದೆ ಅಂತ ಹೇಳ್ತಿದ್ದೀರಲ್ಲ, ಯಾರನ್ನು ನಾನು ಕೊಂದೆ? ಅಲ್ಲಿ ಸತ್ತಿರೋನು ನಾನೇ, ಇಲ್ಲಿ ಬದುಕಿರೋನು ನಾನೇ, ನನ್ನ ಮುಂದೆ ನಿಂತ್ಕೊಂಡು ಯುದ್ಧ ಮಾಡ್ತಿರೋನು ನಾನೇ, ಯುದ್ಧದಲ್ಲಿ ಸೋತು ಶರಣಾದೋನು ನಾನೇ. ಅಂದರೆ ಪ್ರಪಂಚದ ಪ್ರತಿ ಅಣುವಿನಲ್ಲೂ ಕೂಡ ಇರೋದು ಆ ಶಕ್ತಿನೇ. ನಾವು ನಮಸ್ಕಾರ ಮಾಡಬೇಕಾಗಿರೋದಾಗಲಿ, ನಾವು ಒಳ್ಳೆಯದನ್ನು ಮಾಡಿದ್ರೆ ಮಾತ್ರನೇ ಆ ಶಕ್ತಿ ನಮ್ಮನ್ನು ಒಳ್ಳೆತನದಿಂದ ಕಾಪಾಡುತ್ತೆ. ಹಾಗಾಗಿ ನಾವು ನಮಸ್ಕಾರ ಮಾಡಬೇಕಾಗಿರೋದು ಆ ಶಕ್ತಿಗೆ. ಆ ಶಕ್ತಿ ಯಾವುದು? ಒಳ್ಳೆತನ. ಅದೇ ನಮ್ಮ ಶಕ್ತಿ. ಮಹಾಭಾರತದಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತಾನೆ, ಶಿಶುಪಾಲ ಅಂತ ಹೇಳಿಬಿಟ್ಟು. ಕೃಷ್ಣ ಅವನಿಗೆ, ನಿನ್ನ 100 ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ, 101ನೇ ಏನು ತಪ್ಪು ಮಾಡ್ತೀಯೋ ಆ ತಪ್ಪನ್ನು ನಾನು ನಿನ್ನ ಕ್ಷಮಿಸಲ್ಲ, ಆ 101ನೇ ತಪ್ಪಿನಲ್ಲಿ ನಾನು ನಿನ್ನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ 100 ತಪ್ಪುಗಳನ್ನು ಮಾಡೋಷ್ಟು ಕೃಷ್ಣ ಅವನಿಗೆ ಅವಕಾಶ ಕೊಟ್ಟ. ಸೊ ಇಲ್ಲಿ ಶಿಶುಪಾಲ ಆ 100 ತಪ್ಪುಗಳನ್ನು ಮಾಡ್ದಲೇ ಅವನು ಅಮರವಾಗ್ಬೋದಾಗಿತ್ತು. 10 ತಪ್ಪು ಮಾಡೋ, 20 ತಪ್ಪು ಮಾಡಿದ್ರು ಕೂಡ ಕೃಷ್ಣ ಅವನನ್ನು ಕ್ಷಮಿಸ್ತಿದ್ದ ಅಲ್ವಾ? ಅಲ್ಲಿ ಈವನ್ನು ಅವನು 99 ತಪ್ಪು ಮಾಡಿ ಇನ್ನೊಂದು ಒಳ್ಳೆಯದು ಮಾಡಿದರೂ ಕೂಡ ಕೃಷ್ಣ ಅವನನ್ನು ಕ್ಷಮಿಸ್ತಿದ್ದ. ಆದರೆ
ಅವನ್ನ ಹೇಗೆ ನಾವು ಮಿಸ್ಯೂಸ್ ಮಾಡ್ಕೊಂಡ್ವೋ ಅವನು, ಅದೇ ಥರ ಇಲ್ಲೂ ಅಷ್ಟೇ ಅಮ್ಮ ನಮ್ಮನ್ನೆಲ್ಲರನ್ನೂ ಕಾಪಾಡ್ತಾಳೆ. ನಾವು ಒಳ್ಳೆತನದಿಂದ ಅಮ್ಮ ಅಂತ ಕರೆದ್ರೂ ಬರ್ತಾಳೆ. ಅದೇ ರೀತಿ ದೇವಿ ಚರಿತ್ರೆಯಲ್ಲಿ ನಾವು ಓದ್ತೀವಿ, ಶಂಭು ನಿಶುಂಭರನ್ನು ವಧೆ ಮಾಡೋದಕ್ಕೂ ಮುಂಚೆ ಅಮ್ಮ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಳು, ತಿದ್ದುಕೊಳ್ಳಿ, ಅವರನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆದರೆ ಅವರನ್ನು ಬದಲಾಯಿಸ್ಕೊಳೋದಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂದರೆ ಅವರ ಅಹಂಕಾರ, ಅವರ ಈಗೋಗಳು, ನಾನೇ ಮೇಲು, ನಾನೇ ಎಲ್ಲ ಅಂತ ಹೇಳ್ಕೊಳೋ ಅಂತಹ ಆ ಅಹಂಕಾರ ಅವರನ್ನು ಬದಲಾಯಿಸ್ಕೊಳೋದಕ್ಕೆ ಬಿಡಲಿಲ್ಲ. ಹಾಗೆಯೇ ಇಲ್ಲಿ ಅಹಂಕಾರ, ನಾನೇ ಮೇಲು, ನಾನು ಹೇಳಿದ್ದೇ ಸರಿ ಅಂತನೋ ಅಥವಾ ನಾನು ಮಾಡಿದ್ದೇ ಸರಿ, ಎಲ್ಲರೂ ನನ್ನ ಅಧೀನದಲ್ಲೇ ಇರಬೇಕು, ಇಂತಹ ಎಲ್ಲ ರೀತಿಯಾದ ಅಹಂಕಾರಗಳನ್ನು, ಎಲ್ಲ ರೀತಿಯಾದ ಅವಗುಣಗಳನ್ನು ನಾವು ಬಿಟ್ಟು ಹೊರಗಡೆ ಬಂದರೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ದಂಗೆ ಆಗತ್ತೆ. ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು.